ಶ್ರೀ ಗುರುದೇವ ದತ್ತ. ಭಾರತವು ದೇವಭೂಮಿ ಎಂದು ಕರೆಯಲ್ಪಡುವ ದೇಶ. ಪ್ರತಿ ರಾಜ್ಯದಲ್ಲೂ ಅನೇಕ ಪವಿತ್ರ ಕ್ಷೇತ್ರಗಳು ಇರುವ ದೇಶ. ಉತ್ತರ ಭಾರತದಲ್ಲಿ ಕಾಶಿ ಹೇಗೆ ಪ್ರಸಿದ್ಧವೋ, ದಕ್ಷಿಣ ಭಾರತದಲ್ಲಿ ತಿರುಪತಿ ಹೇಗೆ ಪ್ರಸಿದ್ಧವೋ, ಅದೇ ರೀತಿ ಕರ್ನಾಟಕದಲ್ಲಿಯೂ ಒಂದು ಅತ್ಯಂತ ಪವಿತ್ರ ಶಕ್ತಿಶಾಲಿ ದೈವ ಕ್ಷೇತ್ರ ಇದೆ. ಅದೇ ಶ್ರೀ ಕ್ಷೇತ್ರ ಗಾಣಗಾಪುರ. ಬಹಳ ಜನರಿಗೆ ಗಾಣಗಾಪುರ ಎಂಬ ಹೆಸರು ಕೇಳಿರಬಹುದು, ಆದರೆ ಅದು ಯಾವ ದೇವರ ಕ್ಷೇತ್ರ, ಎಲ್ಲಿ ಇದೆ, ಯಾಕೆ ಪ್ರಸಿದ್ಧ ಎಂಬ ಮಾಹಿತಿ ಎಲ್ಲರಿಗೂ ತಿಳಿದಿಲ್ಲ. ಗಾಣಗಾಪುರವು ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಇರುವ ಒಂದು ಪ್ರಾಚೀನ ತೀರ್ಥಕ್ಷೇತ್ರ. ಕಲಬುರಗಿಯಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಗಾಣಗಾಪುರ ಕ್ಷೇತ್ರವು ಭೀಮಾ ಮತ್ತು ಅಮರ್ಜಾ ಎಂಬ 2 ಪವಿತ್ರ ನದಿಗಳ ಸಂಗಮದ ತೀರದಲ್ಲಿ ಇದೆ. ಈ ಕ್ಷೇತ್ರವು ವಿಶೇಷವಾಗಿರುವುದಕ್ಕೆ ಕಾರಣ ಇದು ದತ್ತಾತ್ರೇಯ ಸ್ವಾಮಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಕ್ಷೇತ್ರ. ಹಿಂದೂ ಧರ್ಮದಲ್ಲಿ ದತ್ತಾತ್ರೇಯನು ಬ್ರಹ್ಮ, ವಿಷ್ಣು, ಮಹೇಶ್ವರರ ತ್ರಿಮೂರ್ತಿ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯನ ಅವತಾರವಾಗಿರುವ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಈ ಗಾಣಗಾಪುರ ಕ್ಷೇತ್ರದಲ್ಲಿಯೇ ದೀರ್ಘಕಾಲ ವಾಸಿಸಿದರು ಎಂದು ಹೇಳಲಾಗುತ್ತದೆ. ಅವರು ಇಲ್ಲಿ ತಪಸ್ಸು ಮಾಡಿದರು, ಭಕ್ತರಿಗೆ ಅನುಗ್ರಹ ನೀಡಿದರು ಮತ್ತು ಈ ಕ್ಷೇತ್ರವನ್ನು ಪವಿತ್ರಗೊಳಿಸಿದರು. ಅವರು ಪ್ರತಿಷ್ಠಾಪಿಸಿದ ಪಾದುಕೆ ಇಂದಿಗೂ ಗಾಣಗಾಪುರ ನಿರ್ಗುಣ ಮಠದಲ್ಲಿ ಪೂಜಿಸಲ್ಪಡುತ್ತದೆ. ಆದ್ದರಿಂದ ಭಕ್ತರು ಗಾಣಗಾಪುರವನ್ನು ದತ್ತಾತ್ರೇಯ ಸ್ವಾಮಿಯ ಜೀವಂತ ಸಾನ್ನಿಧ್ಯ ಇರುವ ಕ್ಷೇತ್ರ ಎಂದು ನಂಬುತ್ತಾರೆ. ಗಾಣಗಾಪುರವನ್ನು ಕರ್ನಾಟಕದ ಕಾಶಿ ಎಂದು ಯಾಕೆ ಕರೆಯುತ್ತಾರೆ? ಇಲ್ಲಿ ಭಕ್ತರು ಮಾಡುವ ಸಂಗಮ ಸ್ನಾನ ಮತ್ತು ಮಧುಕರಿ ಸೇವೆಯ ಮಹತ್ವ ಏನು? ಗಾಣಗಾಪುರ ಯಾತ್ರೆಯ ಸಂಪೂರ್ಣ ವಿಧಾನ ಏನು? ಈ ಕ್ಷೇತ್ರದ ಮಹಿಮೆ ಮತ್ತು ರಹಸ್ಯವನ್ನು ಇದೀಗ ವಿವರವಾಗಿ ತಿಳಿಯೋಣ. ಗಾಣಗಾಪುರ ಕ್ಷೇತ್ರದ ಇತಿಹಾಸವನ್ನು ನೋಡೋಣ. ಗಾಣಗಾಪುರವು ದತ್ತಾತ್ರೇಯ ಪರಂಪರೆಯ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರದ ಇತಿಹಾಸವು ಮುಖ್ಯವಾಗಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಅವತಾರ ಜೀವನಕ್ಕೆ ಸಂಬಂಧಿಸಿದೆ. ಹಿಂದೂ ಪರಂಪರೆಯ ಪ್ರಕಾರ ದತ್ತಾತ್ರೇಯರು ತ್ರಿಮೂರ್ತಿ ಅವತಾರ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಯುಕ್ತ ರೂಪ. ದತ್ತಾತ್ರೇಯರು ಕಾಲಕಾಲಕ್ಕೆ ಭೂಮಿಯಲ್ಲಿ ಅವತಾರ ತೆಗೆದು ಧರ್ಮವನ್ನು ಸ್ಥಾಪಿಸುತ್ತಾರೆ. ಆ ಅವತಾರಗಳಲ್ಲಿ 2ನೇ ಅವತಾರವೆಂದು ಪೂಜಿಸಲ್ಪಡುವವರು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು. ಇವರು ಭಾರತದೆಲ್ಲೆಡೆ ತೀರ್ಥಯಾತ್ರೆ ಮಾಡಿದರು. ಕಾಶಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಪ್ರದೇಶಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಭೀಮಾ ಅಮರ್ಜಾ ನದಿ ಸಂಗಮ ಪ್ರದೇಶಕ್ಕೆ ಬಂದರು. ಈ ಸಂಗಮ ಸ್ಥಳವನ್ನು ತಪಸ್ಸಿಗೆ ಅತ್ಯಂತ ಶಕ್ತಿಯುತ ಯೋಗ ಭೂಮಿ ಎಂದು ಗುರುತಿಸಿದರು. ಅದಕ್ಕೆ ಗಾಣಗಾಪುರವನ್ನು ಆಯ್ಕೆ ಮಾಡಿಕೊಂಡರು. ಆ ಸಮಯದಲ್ಲಿ ಗಾಣಗಾಪುರವು ಸಣ್ಣ ಹಳ್ಳಿ ಮಾತ್ರವಾಗಿತ್ತು. ಆದರೆ ಸ್ವಾಮಿಗಳ ವಾಸದಿಂದ ಈ ಹಳ್ಳಿ ತೀರ್ಥಕ್ಷೇತ್ರವಾಯಿತು. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರದಲ್ಲಿ ಸುಮಾರು 24 ವರ್ಷಗಳ ಕಾಲ ವಾಸಿಸಿದರು. ಈ ಅವಧಿಯಲ್ಲಿ ಅವರು ವೇದ, ಧರ್ಮ ಉಪದೇಶ, ಭಕ್ತರಿಗೆ ದರ್ಶನ, ರೋಗ ನಿವಾರಣೆ, ದೋಷ ನಿವಾರಣೆ ಮಾಡಿದರು ಎಂದು ಗುರುಚರಿತ್ರದಲ್ಲಿ ಉಲ್ಲೇಖ ಇದೆ. ಅವರ ಸಾನ್ನಿಧ್ಯದಿಂದ ಗಾಣಗಾಪುರವು ದತ್ತ ಭಕ್ತರ ಕೇಂದ್ರವಾಯಿತು. ಸ್ವಾಮಿಗಳು ಗಾಣಗಾಪುರ ತ್ಯಜಿಸುವ ಮೊದಲು ತಮ್ಮ ಪಾದುಕೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು. ಭಕ್ತರಿಗೆ ಹೇಳಿದರು, ನನ್ನ ದೇಹ ಹೋಗಬಹುದು, ಆದರೆ ನಾನು ಈ ಪಾದುಕೆಯಲ್ಲಿ ಸದಾ ವಾಸಿಸುತ್ತೇನೆ. ಆದ್ದರಿಂದ ನಿರ್ಗುಣ ಮಠದಲ್ಲಿರುವ ಪಾದುಕೆಯನ್ನು ಜೀವಂತ ದತ್ತಾತ್ರೇಯ ಸ್ವರೂಪವೆಂದು ಭಕ್ತರು ಪೂಜಿಸುತ್ತಾರೆ. ಇದು ಗಾಣಗಾಪುರದ ಪ್ರಮುಖ ಇತಿಹಾಸ ಘಟನೆ. ಗಾಣಗಾಪುರದ ಕ್ಷೇತ್ರದ ಮೊದಲನೇ ಪ್ರಮುಖ ಮಹತ್ವ ಏನೆಂದರೆ ಇದು ದತ್ತಾತ್ರೇಯ ಸ್ವಾಮಿಯ ಜೀವಂತ ಕ್ಷೇತ್ರ. ಆದ್ದರಿಂದ ಗಾಣಗಾಪುರದಲ್ಲಿ ನಿರ್ಗುಣ ಪಾದುಕಾ ದರ್ಶನ ಮಾಡುವುದು ಇದು ಅತ್ಯಂತ ಮಹತ್ವ. ಏಕೆಂದರೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ತಮ್ಮ ಪಾದುಕೆಯನ್ನು ಪ್ರತಿಷ್ಠಾಪಿಸಿ ನಾನು ಈ ಕ್ಷೇತ್ರದಲ್ಲೇ ಸದಾ ವಾಸಿಸುತ್ತೇನೆ ಅಂತ ಆಶೀರ್ವಾದ ನೀಡಿದ್ದರು. ಅದಕ್ಕೆ ಇದು ಮಹತ್ವ. ಇನ್ನು 2ನೇದು ಸಂಗಮ ಸ್ನಾನ ಮಹತ್ವ. ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮ ದತ್ತಾತ್ರೇಯ ತಪಸ್ಸಿನ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆ, ಪಿತೃದೋಷ ನಿವಾರಣೆ, ಗ್ರಹದೋಷ ಶಾಂತಿ, ಕಷ್ಟ ನಿವಾರಣೆ ಆಗುತ್ತದೆ ಎಂಬ ಭಕ್ತಿ ನಂಬಿಕೆ ಇದೆ. ಆದ್ದರಿಂದ ಗಾಣಗಾಪುರ ಯಾತ್ರೆಯಲ್ಲಿ ಸಂಗಮ ಸ್ನಾನ ಅತ್ಯಂತ ಮುಖ್ಯ. ಇನ್ನು 3ನೇದು ಮಧುಕರಿ ಭಿಕ್ಷೆ ಮಹತ್ವ. ಗಾಣಗಾಪುರದಲ್ಲಿ ವಿಶಿಷ್ಟ ಪರಂಪರೆ ಮಧುಕರಿ ಭಿಕ್ಷೆ. ಏನಿದು, ಯಾಕೆ ಮಾಡಬೇಕು? ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಸನ್ಯಾಸಿಯಾಗಿ ಗಾಣಗಾಪುರದಲ್ಲಿ ವಾಸಿಸುವಾಗ ಪ್ರತಿದಿನ ಗ್ರಾಮ
ಗ್ರಾಮದಲ್ಲಿರುವ ಮನೆಗಳಿಗೆ ತೆರಳಿ ಭಿಕ್ಷೆ ಸ್ವೀಕರಿಸುತ್ತಿದ್ದರು ಎಂದು ಗುರುಪರಂಪರೆ ಹೇಳುತ್ತದೆ. ಇದು ಕೇವಲ ಅನ್ನಕ್ಕಾಗಿ ಅಲ್ಲ, ಒಂದು ಆಧ್ಯಾತ್ಮಿಕ ಸಾಧನೆ. ಮಧುಕರಿ ಎಂಬ ಪದದ ಅರ್ಥ ಜೇನುನೊಣ ಹೇಗೆ ಹಲವು ಹೂಗಳಿಂದ ಸ್ವಲ್ಪ ಸ್ವಲ್ಪ ಜೇನು ಸಂಗ್ರಹಿಸುತ್ತದೆ, ಹಾಗೆಯೇ ಸನ್ಯಾಸಿ ಹಲವು ಮನೆಗಳಿಂದ ಸ್ವಲ್ಪ ಅನ್ನ ಸ್ವೀಕರಿಸುವುದು. ಇದರ ಆಧ್ಯಾತ್ಮಿಕ ಅರ್ಥ ಅಹಂಕಾರ ನಾಶವಾಗುತ್ತದೆ, ಪಾಪ ನಿವಾರಣೆಯಾಗುತ್ತದೆ, ಸಮಾನತೆ ಭಾವ ಬೆಳೆಯುತ್ತದೆ, ಮನಃಶಾಂತಿ ದೊರೆಯುತ್ತದೆ. ಅಂದರೆ ನಾನು ಪಡೆಯುವವನು ಅಲ್ಲ, ದೇವರಿಂದ ಸಿಗುವವನು ಎಂಬ ಭಾವನೆ ಬೆಳೆಯುತ್ತದೆ. ಆದ್ದರಿಂದ ಗಾಣಗಾಪುರ ಯಾತ್ರೆಯಲ್ಲಿ ಮಾಧುಕರಿ ಮುಖ್ಯ ಸೇವೆ. ಹಿಂದೂ ಧರ್ಮದಲ್ಲಿ ಭಿಕ್ಷೆ ಸ್ವೀಕರಿಸುವುದು ಅಹಂಕಾರ ತ್ಯಾಗ, ಭಿಕ್ಷೆ ನೀಡುವುದು ದಾನ ಪುಣ್ಯ. ಗಾಣಗಾಪುರದಲ್ಲಿ ಭಕ್ತನು ಮಧುಕರಿ ಮಾಡಿದಾಗ ಸ್ವಾಮಿಯ ಮಾರ್ಗ ಅನುಸರಿಸುತ್ತಾನೆ, ತಾನು ಭಿಕ್ಷುಕನೆಂದು ಭಾವಿಸುತ್ತಾನೆ. ಇದನ್ನು ಕರ್ಮ ಶುದ್ಧಿ ಸಾಧನೆ ಎಂದು ಪರಿಗಣಿಸಲಾಗುತ್ತದೆ. ಮಾಧುಕರಿ ಹೇಗೆ ಮಾಡುತ್ತಾರೆ? ವಿಧಾನ ಏನು ಎಂದರೆ 5 ಅಥವಾ 7 ಮನೆಗಳಿಗೆ ಹೋಗುವುದು. ಇವಾಗೆಲ್ಲ ಅಲ್ಲೇ ಸನ್ನಿಧಾನದಲ್ಲೇ ಭಿಕ್ಷೆ ಹಾಕ್ತಾರೆ. ಮನೆಗಳಿಗೆ ಹೋಗಬೇಕು ಅಂತ ಏನೂ ಇಲ್ಲ. ಅವರ ಹತ್ತಿರ ಹೋಗಿ ಶ್ರೀ ಗುರುದೇವ ದತ್ ಎಂದು ಹೇಳುವುದು, ಅವರಿಂದ ಸ್ವಲ್ಪ ಅನ್ನ ಸ್ವೀಕರಿಸುವುದು, ಅದನ್ನೇ ಪ್ರಸಾದವಾಗಿ ಸೇವಿಸುವುದು. ಇದು ಸ್ವಾಮಿಗಳ ಕಾಲದ ಸಂಪ್ರದಾಯವೆಂದು ನಂಬಿಕೆ. ಇನ್ನು ಭಿಕ್ಷೆ ಕೂಡ ಹಾಕಬಹುದು. ದತ್ತಾತ್ರೇಯ ಕೃಪೆ ಪಡೆಯಲು ಇದು ಒಂದು ಮಹಾ ಆಧ್ಯಾತ್ಮಿಕ ಸೇವೆ. ಇನ್ನು 4ನೆಯದು ಗುರುಚರಿತ್ರ ಪಾರಾಯಣ ಮಹತ್ವ. ಗುರುಚರಿತ್ರವು ದತ್ತಾತ್ರೇಯ ಅವತಾರಗಳ ಜೀವನ ಮತ್ತು ಉಪದೇಶಗಳನ್ನು ವರ್ಣಿಸುವ ಪವಿತ್ರ ಗ್ರಂಥ. ಇದರಲ್ಲಿ ಮುಖ್ಯವಾಗಿ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿ, ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಇವರ ಜೀವನ, ಚಮತ್ಕಾರ, ಉಪದೇಶಗಳಿವೆ. ದತ್ತ ಭಕ್ತರಿಗೆ ಇದು ಪವಿತ್ರ ಜೀವನದ ಮಾರ್ಗದರ್ಶಕ ಗ್ರಂಥ. ಗಾಣಗಾಪುರದಲ್ಲಿ ಪಾರಾಯಣ ವಿಶೇಷ. ಯಾಕೆ ಅಂದರೆ ಸ್ವಾಮಿಗಳು ವಾಸಿಸಿದ ಕ್ಷೇತ್ರ, ಪಾದುಕ ಇರುವ ಸ್ಥಳ, ಗುರುಚರಿತ್ರ ಘಟನೆಗಳ ಸ್ಥಳ. ಆದ್ದರಿಂದ ಇಲ್ಲಿ ಪಾರಾಯಣ ಮಾಡಿದರೆ ಫಲ ಹಲವೆರಡು ಪಟ್ಟು ಎಂದು ನಂಬಿಕೆ. ಗುರುಚರಿತ್ರ ಪಾರಾಯಣ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ, ಭಕ್ತಿ ಹೆಚ್ಚುತ್ತದೆ, ಅಹಂಕಾರ ಕಡಿಮೆಯಾಗುತ್ತದೆ, ಗುರುಭಾವ ಬೆಳೆಯುತ್ತದೆ. ಇದನ್ನು ಭಕ್ತಿ ಸಾಧನೆ ಎಂದು ಪರಿಗಣಿಸಲಾಗುತ್ತದೆ. ಗಾಣಗಾಪುರದಲ್ಲಿ ಭಕ್ತರು ಸಾಮಾನ್ಯವಾಗಿ 7 ದಿನ ಪಾರಾಯಣ, 3 ದಿನ ಪಾರಾಯಣ, 1 ದಿನ ಪಾರಾಯಣ ಮಾಡುತ್ತಾರೆ. ಬಹಳ ಭಕ್ತರು ನಿರ್ಗುಣ ಮಠದಲ್ಲೇ ಕುಳಿತು ಪಾರಾಯಣ ಮಾಡುತ್ತಾರೆ. ಆದ್ದರಿಂದ ಗುರುಚರಿತ್ರ ಪಾರಾಯಣವನ್ನು ಗುರು ದರ್ಶನಕ್ಕೆ ಸಮಾನವೆಂದು ಭಕ್ತರು ನಂಬುತ್ತಾರೆ. ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಭಕ್ತಿಯಿಂದ ಬರುವವರು ಇಲ್ಲಿ ಒಂದು ವಿಶಿಷ್ಟ ಆಧ್ಯಾತ್ಮಿಕ ಅನುಭವವನ್ನು ಪಡೆಯುತ್ತಾರೆ. ಮಠದಲ್ಲಿ ಕುಳಿತಾಗ ಮನಃಶಾಂತಿ, ಸಂಗಮ ಸ್ನಾನದ ನಂತರ ಪವಿತ್ರ ಭಾವ, ಗುರುಚರಿತ್ರ ಪಾರಾಯಣದಲ್ಲಿ ಭಕ್ತಿ ಅಳತೆ, ಮಹಾಮಂಗಳಾರತಿಯಲ್ಲಿ ದತ್ತ ಸಾನ್ನಿಧ್ಯ, ಇಂತಹ ಅನೇಕ ಅನುಭವಗಳನ್ನು ಭಕ್ತರು ವಿವರಿಸುತ್ತಾರೆ. ಗಾಣಗಾಪುರದಲ್ಲಿ ನಡೆಯುವ ಪ್ರಮುಖ ಉತ್ಸವಗಳು ದತ್ತ ಜಯಂತಿ, ಗುರುಪೂರ್ಣಿಮಾ, ಕಾರ್ತಿಕ ಮಾಸ, ಮಾಘ ಮಾಸ ಉತ್ಸವ. ಈ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಭಕ್ತರು ಗಾಣಗಾಪುರದಲ್ಲಿ ಮಾಡುವ 3 ಮುಖ್ಯ ಸೇವೆಗಳು ಸಂಗಮ ಸ್ನಾನ, ಪಾದುಕಾ ದರ್ಶನ, ಮಾಧುಕರಿ. ಈ 3 ಮಾಡಿದರೆ ಗಾಣಗಾಪುರ ಯಾತ್ರೆ ಸಂಪೂರ್ಣ ಎಂದು ನಂಬಿಕೆ. ಶ್ರೀ ದತ್ತಾತ್ರೇಯ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ಗುರುದೇವ ದತ್.